ಹೀಗೆ ಒಬ್ಬ ಹುಡುಗ ಒಂದು ಇಂಟರ್ವ್ಯೂಗೆ ಹೋಗ್ತಿದ್ದ. ಇಂಟರ್ವ್ಯೂ ಹೋಗೋ ಮುಂಚೆ ಅವ್ನು ಅನ್ಕೊಂತಾನೆ, ಇವತ್ತು ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗ್ಬಿಟ್ರೆ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ಬೋದು, ಈ ಅಪ್ಪ ಅಮ್ಮನ ಕಾಟನೇ ಇರಲ್ಲ, ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾರೆ ಅಂತ ಇಂಟರ್ವ್ಯೂಗೆ ಹೋಗ್ತಾನೆ. ಸೊ ಅವ್ನು ಇಂಟರ್ವ್ಯೂನ ಆಫೀಸಿಗೆ ಎಂಟರ್ ಆಗ್ತಿದ್ದ ಹಾಗೆ ಆ ಆಫೀಸ್ನ ಎಂಟ್ರೆನ್ಸ್ ಅಲ್ಲಿ ಒಂದು ಲೈಟ್ ಉರಿತಿರುತ್ತೆ. ಸೊ ಅವನಿಗೆ ಅವ್ರ ತಾಯಿ ಹೇಳಿದ್ ನೆನಪಾಗುತ್ತೆ. ಎಲ್ಲಾದ್ರೂ ಬೆಳಗಿನ ಜಾವ ಲೈಟ್ ಉರಿತಿದ್ರೆ ಸ್ವಿಚ್ ಆಫ್ ಮಾಡೋದ್ ಕಲಿ ಅಂದ್ರೆ ಸಣ್ಣ ವಯಸ್ಸಿಂದ ಅವ್ರ ತಾಯಿ ಹೇಳ್ಕೊಟ್ಟಿರ್ತಾರೆ. ಸೊ ಅದು ನೆನಪಾಗುತ್ತೆ, ಹೋಗಿ ಆ ಸ್ವಿಚ್ ಆಫ್ ಮಾಡ್ತಾನೆ. ಸೊ ನಡ್ಕೊಂಡು ಹೋಗ್ತಾರೆ ಕಾರಿಡಾರ್ ಅಲ್ಲಿ ಒಂದು ಡಸ್ಟ್ಬಿನ್ ಬಿದ್ದಿರುತ್ತೆ, ಅದರಿಂದ ಒಂದಷ್ಟು ಕಸ ಕೆಳಗೆ ಬಿದ್ದಿರುತ್ತೆ. ಸೊ ಅವನಿಗೆ ಅವ್ರ ಅಪ್ಪ ಹೇಳಿದ್ ನೆನಪಾಗುತ್ತೆ, ಕಸ ನೀನ್ ಗುಡ್ಸಲ್ಲ ಮನೆಯಲ್ಲಿ, ನೀವು ಅಮ್ಮ ಗುಡ್ಸೋದು, ನೀಟಾಗಿ ಇಟ್ಕೊ ಮನೇನ ಅಂತ. ಅವ್ನ ತಕ್ಷಣ ಅದ್ರಲ್ಲಿ ಇದ್ದ ಕಸನೆಲ್ಲ ಎತ್ತಿ ಡಸ್ಟ್ಬಿನ್ ಅಲ್ಲಿ ಹಾಕಿ ಮುಂದೆ ಹೋಗ್ತಾನೆ. ಅಲ್ಲೊಂದು ಫಿಲ್ಟ್ರಿಂದ ನೀರು ಸೋರ್ತಿರುತ್ತೆ. ತಕ್ಷಣ ಅವ್ರ ಅಮ್ಮ ಹೇಳಿದವನಿಗೆ ನೆನಪಾಗುತ್ತೆ, ನೀರು ವೇಸ್ಟ್ ಮಾಡಬಾರ್ದು ಅಂತ. ಸೊ ತಕ್ಷಣ ಹೋಗೋದನ್ನ ಆಫ್ ಮಾಡ್ತಾನೆ. ಸರಿ ಅಂತ ಇವನು ಇಂಟರ್ವ್ಯೂ ಒಳಗೆ ಹೋಗ್ತಾನೆ, ಫೈಲ್ನ ಹಿಂಗ್ ಕೊಡ್ತಾನೆ. ಅವರು ಫೈಲ್ನ ಇಸ್ಕೊಂಡು ಹಿಂಗ್ ಸೈಡಿಗೆ ಇಟ್ಟು, ಯು ಆರ್ ಸೆಲೆಕ್ಟೆಡ್, ಯಾವಾಗಿಂದ ಕೆಲ್ಸಕ್ಕೆ ಬರ್ತೀಯಾ ಅಂತ ಕೇಳ್ತಾರೆ. ಇವನಿಗೆ ಗಾಬರಿ ಆಗ್ಬಿಡುತ್ತೆ. ಒಂದ್ ಪ್ರಶ್ನೆನೂ ಕೇಳಲಿಲ್ಲ. ಯಾಕೆ ಸರ್ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ, ಇವತ್ತಿಲ್ಲಿ ಯಾವುದೇ ಇಂಟರ್ವ್ಯೂ ಇರ್ಲಿಲ್ಲ, ನಾವು ಬರೀ CC ಕ್ಯಾಮ್ರಾ ನೋಡ್ತಾ ಕೂತಿದ್ವಿ, ಅಲ್ಲಿ ಹೊರಗಡೆ ಒಂದು ಲೈಟ್ ಆನ್ ಮಾಡಿದ್ವಿ, ಕಾರಿಡಾರ್ ಅಲ್ಲಿ ಕಸ ಹಾಕಿದ್ವಿ, ಅಲ್ಲಿ ನೀರ್ ಸೋರೋ ತರ ಇಟ್ಟಿದ್ವಿ, ಯಾರು ಲೈಟ್ ನ ಆಫ್ ಮಾಡಿ ಕಸನ ಡಸ್ಟ್ಬಿನ್ ಹಾಕಿ ಆ ಸೋರ್ತಿರೋ ನೀರಿನ ಟ್ಯಾಪ್ ಅನ್ನ ಆಫ್ ಮಾಡ್ತಾರೋ ಅವರೇ ಸೆಲೆಕ್ಟೆಡ್ ಅಂತ ನಾವು ಹುಡುಕ್ತಿದ್ವಿ. ಯಾಕಂದ್ರೆ ಯಾರು ಇಲ್ಲಿ ಕೆಲ್ಸಕ್ಕೆ ಬರ್ತಾರೋ ಅವ್ರ ಕೆಲ್ಸಕ್ಕೆ ಸೇರೋದಿಂತ ಮುಂಚೆನೆ ಈ ಒಂದು ಆಫೀಸು ನನಗೆ ಸೇರುತ್ತೆ ಅನ್ನುವಂತ ಒಂದು ಮನಸ್ಥಿತಿ ಇರುತ್ತೋ ಅವರಿಗೆ ಕೆಲಸ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ ಅಂತ. ಜೀವನದಲ್ಲಿ ನಾವು ಎಷ್ಟೋ ಸಲ ಅನ್ಕೊಂತಿರ್ತೀವಿ, ನಾವು ಅಪ್ಪ ಅಮ್ಮ ನನಗೆ ಬೈತಾರೆ, ಫ್ರೀಡಮ್ ಇಲ್ಲ ಅಂತ. ಬಟ್ ಆ ತಂದೆ ತಾಯಿ ಕೊಟ್ಟಿರುವಂತಹ ಸಂಸ್ಕಾರನೇ ನಮಗೆ ನಮ್ಮ ಜೀವನ ಪೂರ್ತಿ ಕಾಯೋದು ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು.